ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ವೆಹಿಕಲ್ಗೆ ಒಂದು ಮೈಲೇಜ್ ಬರುತ್ತೆ, ಆಮೇಲೆ ಇಂಜಿನ್ ಸ್ಮೂತ್ ಆಗುತ್ತೆ, ಇಂಜಿನ್ ಲೈಫ್ ಬರುತ್ತೆ, ಆಮೇಲೆ ಕಾರ್ಬನ್ ಹೊಗೆ ಬರ್ತಾ ಇರೋದು ಇಲ್ಲೇ ಕಂಟ್ರೋಲ್ ಆಗುತ್ತೆ. ಇಲ್ಲೇ ಕಂಟ್ರೋಲ್ ಆಗುತ್ತೆ ತೋರಿಸ್ತೀವಿ. ಓಕೆ, ಒಂದು ವೇಳೆ ಇದನ್ನು ಮಾಡಿದೋದ್ರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ? ಮಾಡಲಿಲ್ಲ ಅಂತಂದ್ರೆ ಒಳಗಡೆ ಕಾರ್ಬನ್ ಕಟ್ಟಿ ರಿಂಗ್ಸ್ ಎಲ್ಲ ಸೌದೋಗ್ಬಿಟ್ಟು ಆಯಿಲ್ ಕುಡಿಯೋಕೆ ಸ್ಟಾರ್ಟ್ ಆಗುತ್ತೆ, ಇಂಜಿನ್ ಹಾಳಾಗುತ್ತೆ, ಬೇಗ ಇಂಜಿನ್ ಸೀಸ್ ಆಗ್ಬಿಡುತ್ತೆ. ಹೌದು, ಇಂಜಿನ್ ಸೀಜ್ ಹಾಕೋದ್ ಮುಂಚೆ ಆಯಿಲ್ ಕುಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಕುಡಿಯೋದು ಕಂಟ್ರೋಲ್ ಮಾಡಿದ್ರೆ, ಹೊಗೆ ಕಾರ್ಬನ್ ತೆಗೆದ್ರೆ ಇಂಜಿನ್ ಲೈಫ್ ಜಾಸ್ತಿ ಬರುತ್ತೆ. ಈಗ 1 ಲಕ್ಷ ಕಿಲೋಮೀಟರ್ ಓಡೋ ಜಾಗದಲ್ಲಿ 2 ಲಕ್ಷ 3 ಲಕ್ಷ ಓಡುತ್ತೆ. ಆಮೇಲೆ ಇಂಜಿನ್ ಸ್ಮೂತ್ ಆಗಿರುತ್ತೆ. ಹೊಸ ಗಾಡಿ ಯಾವ ತರ ಇರುತ್ತೆ ಆ ತರ ಇರುತ್ತೆ. ಹೊಸ ಗಾಡಿ ತರ ಆಗುತ್ತೆ. ಹೌದು ಸರ್, ನಮಸ್ತೆ ಸರ್. ಏನ್ ಸರ್ ಇದು ಇಂಜಿನ್ ಡಿಕಾರ್ಬನೈಸೇಷನಿಂಗ್ ಅಂತ ಅಂದ್ಬಿಟ್ಟು ಓಕೆ, ಇಂಜಿನ್ ಎಲ್ಲ ಕ್ಲೀನ್ ಮಾಡುತ್ತೆ ಮಿಷಿನ್. ಜರ್ಮನ್ ಟೆಕ್ನಾಲಜಿ ಮಿಷಿನ್ ಇದು. ಜರ್ಮನ್ ಟೆಕ್ನಾಲಜಿ ಮಿಷಿನ್. ಅದರಿಂದ 5 ಮೋಟರ್ ಇದೆ, ಅದು ಕೆಲಸ ಮಾಡ್ತದೆ. ಕಾರು, ಬಸ್ಸು, ಲಾರಿ, ಟೂ ವೀಲರು ಎಲ್ಲ ಗಾಡಿಗೂ ಮಾಡ್ತೀವಿ. ಏನಕ್ಕೋಸ್ಕರ ಮಾಡಬೇಕಿದು? ಅದು ಇಂಜಿನ್ ಕ್ಲೀನ್ ಮಾಡುತ್ತೆ, ಇಂಜಿನ್ ಕಾರ್ಬನ್ ಎಲ್ಲ ತೆಗೀತದೆ. ಆವಾಗ ಮೈಲೇಜು, ಪಿಕಪ್ಪು, ಇಂಜಿನ್ ಸ್ಮೂತು, ಇಂಜಿನ್ ಲೈಫು ಇಷ್ಟು ಬರುತ್ತೆ. ಇದು ಹೌದು. ಈಗ ಇಂಜಿನ್ ಕ್ಲೀನ್ ಮಾಡ್ತೀನಿ ಅಂದ್ರೆ ಇಂಜಿನ್ ಬಿಚ್ಚುತ್ತೀರಾ? ಯಾವ ತರ? ಇಲ್ಲ, ಇಂಜಿನ್ ಯಾವುದು ಬಿಚ್ಚಲ್ಲ. ಏರ್ ಫಿಲ್ಟರ್ ಬಿಚ್ಚಿಬಿಟ್ಟು ಇಂಜಿನ್ ಕನೆಕ್ಷನ್ ಕೊಡ್ತೀವಿ, ಮಿಷಿನ್ ಆನ್ ಮಾಡ್ತೀವಿ. ಜನರೇಟರಿಂದ ಮಿಷಿನ್ ಆನ್ ಆಗುತ್ತೆ, ಇಲ್ಲ ಕರೆಂಟ್ ಬೇಕು. ಅದು ಆನ್ ಆದಾಗ ಅದು ಒಳಗಡೆ ಹೋಗಿ ಎಲ್ಲ ಕೆಲಸ ಮಾಡುತ್ತೆ. ಹೌದು. ಯಾವ ತರ ಅದನ್ನು ತೋರಿಸ್ತೀರಾ? ಯಾವ್ದಾದ್ರು ಪೈಪಾ? ಈ ಪೈಪನ್ನು ಕನೆಕ್ಷನ್ ಕೊಡ್ತೀವಿ. ಓಕೆ. ಇಂಜಿನ್ಗೆ ಕೊಟ್ಟಾಗ ಏನಾಗುತ್ತೆ, ಅದು ಒಳಗಡೆ ಎಲ್ಲ ಹೋಗಿ ಕೆಲಸ ಮಾಡುತ್ತೆ. ಮೋಟರ್ಗಳು ಆನ್ ಮಾಡ್ತೀವಿ. ಇದೇ ಮಿಷಿನ್? ಇದೇ ಮಿಷಿನ್. ಓಕೆ, ಇದು ಜರ್ಮನ್ ಜರ್ಮನ್ ಮೋಟರ್ಗಳು. ಬಾಡಿ ಬಂದು ಕೊಯಮತ್ತೂರು. ಹೌದು, ಕೊಯಮತ್ತೂರು ಬಾಡಿ. ಓಕೆ, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ? ವೆಹಿಕಲ್ಗೆ ಒಂದು ಮೈಲೇಜ್ ಬರುತ್ತೆ, ಆಮೇಲೆ ಇಂಜಿನ್ ಸ್ಮೂತ್ ಆಗುತ್ತೆ, ಇಂಜಿನ್ ಲೈಫ್ ಬರುತ್ತೆ, ಆಮೇಲೆ ಇದು ಇಂಜಿನ್ ಲೈಫ್ ಇಷ್ಟೆಲ್ಲ ಆಗುತ್ತೆ. ಆಮೇಲೆ ಕಾರ್ಬನ್ ಹೊಗೆ ಬರ್ತಾ ಇರೋದು ಇಲ್ಲೇ ಕಂಟ್ರೋಲ್ ಆಗುತ್ತೆ. ಇಲ್ಲೇ ಕಂಟ್ರೋಲ್ ಆಗುತ್ತೆ ತೋರಿಸ್ತೀವಿ. ಓಕೆ, ಒಂದು ವೇಳೆ ಇದನ್ನು ಮಾಡಿದೋದ್ರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ? ಮಾಡಲಿಲ್ಲ ಅಂತಂದ್ರೆ ಒಳಗಡೆ ಕಾರ್ಬನ್ ಕಟ್ಟಿ ರಿಂಗ್ಸ್ ಎಲ್ಲ ಸೌದೋಗ್ಬಿಟ್ಟು ಆಯಿಲ್ ಕುಡಿಯೋಕೆ ಸ್ಟಾರ್ಟ್ ಆಗುತ್ತೆ, ಇಂಜಿನ್ ಹಾಳಾಗುತ್ತೆ, ಬೇಗ ಇಂಜಿನ್ ಸೀಸ್ ಆಗ್ಬಿಡುತ್ತೆ. ಹೌದು, ಇಂಜಿನ್ ಸೀಜ್ ಹಾಕೋದ್ ಮುಂಚೆ ಆಯಿಲ್ ಕುಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಕುಡಿಯೋದು ಕಂಟ್ರೋಲ್ ಮಾಡಿದ್ರೆ, ಹೊಗೆ ಕಾರ್ಬನ್ ತೆಗೆದ್ರೆ ಇಂಜಿನ್ ಲೈಫ್ ಜಾಸ್ತಿ ಬರುತ್ತೆ. ಈಗ 1 ಲಕ್ಷ ಕಿಲೋಮೀಟರ್ ಓಡೋ ಜಾಗದಲ್ಲಿ 2 ಲಕ್ಷ 3 ಲಕ್ಷ ಓಡುತ್ತೆ. ಆಮೇಲೆ ಇಂಜಿನ್ ಸ್ಮೂತ್ ಆಗಿರುತ್ತೆ. ಹೊಸ ಗಾಡಿ ಯಾವ ತರ ಇರುತ್ತೆ ಆ ತರ ಇರುತ್ತೆ. ಹೊಸ ಗಾಡಿ ತರ ಆಗುತ್ತೆ. ಹೌದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು 2.5 ವರ್ಷ ಆಯ್ತು. 2.5 ವರ್ಷ ಇಲ್ಲೇ ಶೆಲ್ ಪೆಟ್ರೋಲ್ ಬಂಕಿಂದಲೇ ಮಾಡ್ತಾರೆ. ಇಲ್ಲೇ ಮಾಡ್ತೀರಾ? ಇದೆಲ್ಲ ಇದಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರಿ ನೀವು? ಮುಂಚೆ ನಾವು ಮೆಡಿಕಲ್ ಫ್ಯಾಕ್ಟ್ರಿಲಿ ಇದ್ದು. ಆಮೇಲೆ ಇದೆಲ್ಲ ಬರ್ದ್ಬಿಟ್ಟಿರಲ್ಲ ಕಂಪ್ಲೀಟ್? ಇದೆಲ್ಲ ಬರೋದು ಎಲ್ಲ ಗಾಡಿ. ಯಾವ ಥರ ವೆಹಿಕಲ್ ಮಾಡ್ತೀರಾ? ಯಾವ ಥರ ವೆಹಿಕಲ್? ಎಲ್ಲ ವೆಹಿಕಲ್ಗೂ. ಓಕೆ, ಕಾರು, ಬಸ್ಸು, ಲಾರಿ, ಆಟೋ, ಟೂ ವೀಲರ್ ಎಲ್ಲ. ಓಕೆ, ಕಾರು, ಬೈಕು, ಆಟೋ ಎಲ್ಲ ಗಾಡಿಗಳು ಮಾಡ್ತೀರಾ? ಎಲ್ಲ ಗಾಡಿಗೂ ಮಾಡ್ತೀವಿ. ಓಕೆ, ಇದು ನಮ್ಮ ನಂಬರಾ? ಹೌದು, ಅದೇ ನಂಬರ್. ಓಕೆ, ಏನು ಚಾರ್ಜ್ ಮಾಡ್ತೀರಾ ಸರ್? ಚಾರ್ಜು ಕಾರಿಗೆಲ್ಲ 1200. ಓಕೆ, ಬೈಕಿಗೆಲ್ಲ 500, 600. ದೊಡ್ಡ ಕಾರಿಗೆ ಬಂದು 1500 ಆ ಥರ ಇರ್ತದೆ. ಲಾರಿ ಬಸ್ಗಳಿಗೆಲ್ಲ? ಅವಕ್ಕೆಲ್ಲ 2000 ಚಿಲ್ಲರೆ. ಅದು ಸಿ ಮೇಲೆ ಡಿಪೆಂಡ್ ಬರುತ್ತೆ. ಸಿ ಮೇಲೆ ಡಿಪೆಂಡ್ ಆಗುತ್ತೆ. 2000 ಸ್ಟಾರ್ಟ್ ಆಗುತ್ತೆ. 2200, 2800, 3000 ತನಕ ಇದೆ. 3000 ತನಕ ಇದೆ. ಅವಕ್ಕೆಲ್ಲ ಟೈಮಿಂಗ್ಸು ಜಾಸ್ತಿ ಟೈಮ್ ತಗೊಳ್ತದೆ. ಲಾರಿ ಬಸ್ಗಳಿಗೆಲ್ಲ 1 ಅವರ್, 1.25 ಅವರ್ ಆ ಥರ ಟೈಮ್ ತಗೊಳ್ತದೆ. ಓಕೆ, ಇದು ಎಷ್ಟು ಅವರ್ ಬೇಕಾಗುತ್ತೆ? ಈಗ ಅಕಸ್ಮಾತ್ ಬೈಕ್ ಮಾಡೋಕ್ಕೆ ಬಂದು 20 ಮಿನಿಟ್ಸ್, 20 ನಿಮಿಷ ಬೇಕು. 20 ನಿಮಿಷ ಬೇಕು. ಕಾರ್ಗಳಿಗೆ 1/2 ಅವರ್. ಇನ್ನು ಗಾಡಿ ಸಿ ಮೇಲೆ ಡಿಪೆಂಡ್ ಟೈಮ್ ತಗೊಳ್ತದೆ. ಓಕೆ, ಈಗ ಕಾರ್ಬನ್ ಇಂಜಿನ್ಗೆ ಹಾಕ್ತೀರಾ ಅಂತೀರಾ, ಅದಕ್ಕೆ ಏನಾರು ಆಯಿಲ್ ಥರ ಲಿಕ್ವಿಡ್ ಥರ ಏನು ಹಾಕ್ತೀರಾ? ಹೌದು, ಅದು ಇದಿದೆ, ತೋರಿಸ್ಬಿಡ್ತೀರಾ ಅದಂತ? ಓಕೆ. ಓಕೆ, ಇದು ಈಸಿಯರ್ ಮತ್ತು ಟರ್ಬೋ ಕ್ಲೀನ್ ಮಾಡುತ್ತೆ. ಓಕೆ, ಆಮೇಲೆ ಮಿಷಿನ್ ಹೋಗ್ಬಿಟ್ಟು ಇಂಜಿನ್ ಒಳಗಡೆ ಕೆಲಸ ಮಾಡುತ್ತೆ. ಆಮೇಲೆ ಒಂದು ಕೆಮಿಕಲ್ ಹಾಕ್ತೀವಿ. ಓಕೆ, ಇದು ಬಂದು ಡೀಸೆಲ್ ಗಾಡಿಗೆ. ಓಕೆ, ಇದು ಡೀಸೆಲ್ ಗಾಡಿಗೆ. ಪೆಟ್ರೋಲ್ಗೆ ಬೇರೆ ಬರುತ್ತೆ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪೆಟ್ರೋಲ್ ಟ್ಯಾಂಕು, ಡೀಸೆಲ್ ಟ್ಯಾಂಕ್ ಎಲ್ಲ ಕ್ಲೀನ್ ಆಗುತ್ತೆ, ಪಂಪು ಕ್ಲೀನ್ ಆಗುತ್ತೆ, ಮತ್ತು ಪೈಪಲ್ಲಿ ಡಸ್ಟ್ ಇರ್ತದೆ, ಆ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಇಷ್ಟು ಕೆಲಸ ಆಗುತ್ತೆ. ಇದೆಲ್ಲ ಅದೇ ಕೊಟ್ಟಿರೋದ ಕೆಮಿಕಲ್ಗಳಲ್ಲ? ಇದೆಲ್ಲ ಇದೆ, ಕಂಪ್ನಿಯವ್ರು ಕೊಟ್ಟಿರೋದು. ಅದೆಲ್ಲ ಕೆಮಿಕಲ್ಗಳದೆ. ಹೌದು. ಇದು ಕರೆಂಟಲ್ಲಿ ಹೆಂಗೆ ಮಾಡ್ತೀರಾ ನೀವು? ಜನರೇಟರ್ ಯೂಸ್ ಮಾಡಿ. ಎಷ್ಟು ಅದು? ಇಲ್ಲಿದೆ. ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಇದೆ. ಇಲ್ಲಿ ಈ ಥರ ಮಿನಿ ಜನರೇಟರ್ ಒಳಗಡೆ ಇಟ್ಕೊಂಡಿದ್ದೀರಾ? ಜನರೇಟರ್ ಇದೆ. ಕರೆಂಟಿಗೆ ಏನು ತೊಂದರೆ ಇಲ್ಲ. ಒಂದು ಮನೆಗೆ ಆಗೋಷ್ಟು ಕರೆಂಟ್ ಇರ್ತದೆ ಅದರಲ್ಲಿ. ಮನೆಗೆ ಆಗೋಷ್ಟು ಕರೆಂಟಿಗೆ ಆಗುತ್ತೆ. ಕರೆಂಟ್ ಇಲ್ಲ ಅಂದ್ರೆ ಆಗಲ್ಲ? ಕರೆಂಟ್ ಇಲ್ಲ ಅಂದ್ರೆ ಇದು ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಆಗಲ್ಲ. ಬ್ಯಾಟ್ರಿ ಆಗೋದೇ ಇಲ್ಲ. ಪವರ್ ಜಾಸ್ತಿ ಬೇಕು. ಓಕೆ, ಈ ಥರ ನಿಮ್ಮ ಕೆಲಸ ಬೆಂಗಳೂರು ಬೇರೆ ಯಾರ್ಯಾರು ಮಾಡ್ತಾರೆ ಶೋರೂಮಲ್ಲಿ? ತುಂಬ ಕಡೆ ಇದೆ. ಶೋರೂಮರ್ ಮಾಡಿದರೆ 3500, 4000 ರೂಪಾಯಿ ಬಿಲ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಕಮ್ಮಿಗೆ ಮಾಡ್ಕೊಡ್ತೀವಿ. ಬಾಡಿಗೆ ಇಲ್ಲ, ಲೈಟ್ ಬಿಲ್ ಇಲ್ಲ, ಯಾವುದೂ ಇಲ್ಲ, ಅದರಿಂದ ಕಮ್ಮಿಗೆ ಮಾಡ್ಕೊಡ್ತೀವಿ ಅಷ್ಟೇ.
ಓ ನೀವು ಗಾಡಿ ಇದು ಒಂಥರ ಓಡಾಡೋ ಹೋಮಿನಿ. ಹೌದೌದು, ಎಲ್ಲ 3-4 ಗಾಡಿ ಇದ್ರೆ ಮನೆ ಹತ್ರನೇ ಬಂದ್ ಮಾಡ್ಕೊಡ್ತೀವಿ. 3 ಗಾಡಿ ಮನೆ ಹತ್ರ ಮನೆ ಹತ್ರನೇ ಬಂದ್ ಮಾಡ್ಕೊಡ್ತೀವಿ. 10 ಕಿಲೋಮೀಟರ್ ಒಳಗಡೆ 10 ಕಿಲೋಮೀಟರ್ ಒಳಗಡೆ ಇದ್ರೆ ಇದು ಮಾಡೋದು. ನಿಮ್ದು ಯಾವ ಏರಿಯಾ ಯಾವುದು? ಇದು ಬ್ಯಾಡ್ರಳ್ಳಿ. ಬ್ಯಾಟ್ರಲ್ಲಿ ಇರೋದು ನೀವು? ಬ್ಯಾಡ್ರಳ್ಳಿ ಶೆಲ್ ಪೆಟ್ರೋಲ್ ಬಂಕ್, ಮಾಗಡಿ ರೋಡ್. ಮಾಗಡಿ ರೋಡ್ ಬ್ಯಾಟ್ರಲ್ಲಿ ಹತ್ರ ಇರೋದು. ಓಕೆ, ನೀವೇನಾರು ಅಕಸ್ಮಾತ್ ಈ ನಂಬರಿಗೆ ಫೋನ್ ಮಾಡಿದ್ರೆ ಬಂದು ಮಾಡ್ಕೊಡ್ತೀವಿ. 4-5 ಗಾಡಿ ಇದ್ರೆ ಬಂದು ಮಾಡ್ಕೊಡ್ತೀವಿ. ಓಕೆ, ಇದು ಅಕಸ್ಮಾತ್ ನೀವು ಮಾಡಿದ್ಮೇಲೆ ಎಷ್ಟು ದಿನ ತನಕ ಮತ್ತೆ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್? ಅದು 25,000 ಓಡಬೇಕು. ಅದು ಗಾಡಿ ಇದು ಓಡಿರೋದ್ ಮೇಲೆ ಡಿಪೆಂಡ್. 1 ಲಕ್ಷದ ಒಳಗಡೆ ಇದ್ರೆ 50,000 ಒಂದ್ಸತಿ ಮಾಡಿದ್ರೆ ಸಾಕು. 1 ಲಕ್ಷ ದಾಟಿತ್ತು ಅಂತಂದ್ರೆ 25,000 ಒಂದ್ಸತಿ ಮಾಡಿಸ್ಬಿಟ್ಟು ಆಮೇಲೆ 50,000 ಮಾಡಿಸ್ಬೇಕು. ಈಗ 2 ವೀಲರ್ಗಳಿಗೂ ಮಾಡ್ಬೇಕಾಯ್ತಲ್ಲ? ಎಲ್ಲ ಗಾಡಿಗೂ ಮಾಡ್ಬೇಕು. ಇಂಜಿನ್ ಯಾವ್ದಿದೆ, ಜನರೇಟರ್ ಕೂಡ ಮಾಡಿಸ್ಕೊಂಡಿದ್ದಾರೆ ಕಾಚವಳ್ಳಿಲಿ. ಜನರೇಟರ್ಗೂ ಮಾಡಿದ್ರೆ ಜನರೇಟರ್ಗೂ ಮಾಡಿಸ್ಕೊಂತಾರೆ, ಆ ಥರ ಇದೆ. ಓಕೆ, ಅಂದ್ರೆ ಮೈಲೇಜು ಪಿಕಪ್ಪು ಅದು ಹೊಗೆ ಬರ್ತಾ ಇತ್ತು, ಹೊಗೆ ಕಂಟ್ರೋಲ್ ಆಯಿತು. ಆಮೇಲೆ ಡೀಸೆಲ್ ಜಾಸ್ತಿ ಕುಡಿತಾ ಇತ್ತು, ಜನರೇಟ್ರು ಕಮ್ಮಿ ಆಯಿತು. ಅವರೇ ಬಂದು ಹೇಳಿದರು ನಮ್ಮ ಗಾಡಿಗಳಿಗೆ ಯಾವ ಥರ ಆಯಿತು ಅದೇ ಥರ ಆಯಿತು, ಭಾಳ ಈಸಿ ಆಯಿತು. ಪಿಕಪ್ ಎಲ್ಲ ಬರ್ತಾ ಇದೆ, ಮೈಲೇಜ್ ಬರ್ತಾ ಇದೆ. ಈಗೆಲ್ಲ BS6 BS7 ಎಲ್ಲ ಬಂದ್ಬಿಟ್ಟವೆ. ಎಲ್ಲ ಗಾಡಿಗೂ ಹೊಗೆಗಳೇ ಬರಲ್ಲ. ಈಗ ಹೊಗೆ ಬರಲ್ಲ ಅಂತಂದ್ರೆ ಇಂಜಿನ್ ಒಳಗೆ ಕಟ್ಟಿರ್ತದೆ. ಅವಾಗ ಇಂಜಿನ್ ಫ್ರೀ ಆಗುತ್ತೆ, ಹೊಗೆ ಆಚೆ ಬರಲ್ಲ. ಇಂಜಿನ್ ಒಳಗಡೆ ಕಾರ್ಬನ್ ಕಟ್ಟಿರ್ತದೆ. ಅದು ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತೀರಾ? ತುಂಬ ಅನುಕೂಲ ಇದೆ, ಒಳ್ಳೇದು. ಓಕೆ, ಇನ್ನು ಇದು ಬಿಟ್ಟರೆ ಬೇರೆ ಏನಿಲ್ಲ ಅಷ್ಟೇನಾ? ಹಾಂ, ಇಷ್ಟೇ. ಇದೊಂದೇ ಸರ್ವಿಸ್ ನಿಮ್ಮದು? ಇಲ್ಲಿರೋದು ಇದೊಂದೇ. ಓಕೆ, ನಿಮ್ಮ ಹೆಸರು? ಪರಮೇಶ್ವರ್ ಅಂತ. ಹಾಗೆ ಒಂದ್ಸಲ ಫೋನ್ ನಂಬರ್ ಹೇಳ್ಬಿಡಿ. 9845 470 450. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಇರ್ತೀರಾ? ಇಲ್ಲಿ ಯಾವ ಸರ್ ರಜೆಗೆ ಏನಾರು ಮಾಡ್ತೀರಾ ನೀವು ಇಲ್ಲಿ? ರಜೆ ಏನಿಲ್ಲ, ಫೋನ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಯಾಕಂದ್ರೆ ಬೇರೆ ಕಡೆ ಹೊರಗಡೆ ಮಾಡಕ್ ಹೋಗಿರ್ತೀವಿ. ಇವಾಗ 4-5 ಗಾಡಿ ಇದೆ ಅಂತಂತ ಇದಕ್ಕೆ ಮಾಗಡಿ ಕರೆದ್ರು 8 ಗಾಡಿ ಮಾಡ್ಕೊಡಿ ಅಂತ ಅಲ್ಲಿಗೆ ಹೋಗಿರ್ತೀವಿ. ಆ ಥರ ಹೋಗಿರ್ತೀವಿ. ಓ, ಆ ಥರ ಹೋಗಿರ್ತೀರಾ? ಆಕ್ಚುಲಿ ಬರೋರು ಇದ್ರೆ ಫೋನ್ ಮಾಡ್ಕೊಂಡು ಬರೋದು ಒಳ್ಳೇದು. ಹೌದೌದು. ಇಲ್ಲ ಆನ್ ದ ವೇ ಹೋಗೋರು ಯಾರು ನಿಂತ್ರೆ ಇದ್ದಾಗ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ? ಮಾಡ್ಕೊಂಡು ಹೋಗ್ಬೋದು. ಓಕೆ, ನೀವು ಯಾಕಂದ್ರೆ ಬರೋರು ಇದ್ರೆ ಅಟ್ಲೀಸ್ಟ್ ಈ ನಂಬರಿಗೆ ಫೋನ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಹೌದೌದು, ಇದೇ ನಂಬರ್ ಅಲ್ವಾ? ಅದೇ ನಂಬರ್ ಮೇಲ್ಗಡೆ. ಓಕೆ, ನೋಡೋಣ. ನಮ್ಮ ವೀಕ್ಷಕರ ಅಕಸ್ಮಾತ್ ನೋಡಿ ಬರ್ಬೋದು ಕಾಲ್ಸ್ಗಳದು. ಹಾಗೆ ನಂಬರು ಹಾಕಿರ್ತೀನಿ ನಿಮ್ಮದು. ಸರಿ, ಯಾರು ಈ ಕಡೆ ಬಂದರೆ ನಿಮ್ಮ ಗಾಡಿನ ಡಿಕಾರ್ಪೊರೇಷನ್ ಅಲ್ಲ ಇದು ಮಾಡಿಸ್ಕೊಳ್ಳಿ, ನಿಮ್ಮ ಗಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಸರಿ, ಏನಾರು ನಮ್ಮ ಕಸ್ಟಮರ್ ಏನಾರು ಬಂದರೆ ಸ್ವಲ್ಪ ಕನ್ಸೆಷನ್ ಮಾಡ್ತೀರಾ? ವಿಡಿಯೋ ನೋಡ್ಕೊಂಡು ಬಂದರೆ ಮಾಡ್ತೀವಿ. ಸ್ವಲ್ಪ ಡಿಸ್ಕೌಂಟ್ ಏನು ಕೊಡ್ತೀರಾ? ಈ ವಿಡಿಯೋ ನೋಡ್ಕೊಂಡು ಬಂದರೆ ಕನ್ಸೆಷನ್ ಇದೆ, ಕನ್ಸೆಷನ್ ಕೊಡ್ತೀರಾ? ಕಮ್ಮಿ ಬರ್ತದೆ. ಕನ್ನಡ ಸುದ್ದಿ TV ನೋಡ್ಕೊಂಡು ಬಂದರೆ ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಡಿ. ಓಕೆ, ಈ ಸುದ್ದಿ ನೋಡ್ಕೊಂಡು ಬಂದರೆ ಕಮ್ಮಿ ಮಾಡ್ತೀವಿ. ಕಮ್ಮಿ ಮಾಡ್ತೀರಾ? ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ, ವಿಡಿಯೋ ನೋಡ್ಕೊಂಡು ಬಂದೆ ಅಂದರೆ ಕಮ್ಮಿ ಮಾಡ್ಕೊಡ್ತೀರಾ? ಹೌದೌದು. ಓಕೆ ಸರ್, ಒಳ್ಳೇದಾಗಲಿ. ಹಾಗೆ ಥ್ಯಾಂಕ್ ಯು.